ಶಿಡ್ಲಾಘಟ್ಟದಲ್ಲಿ ಸರ್ಕಾರಿ ಶಾಲೆಯೊಂದು ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ ಎಂಬ ದುಸ್ಥಿತಿಗೆ ಬಂದು ನಿಂತಿರುವಂತದ್ದು. ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಶಿಡ್ಲಾಘಟ್ಟದಲ್ಲಿ ಸರ್ಕಾರಿ ಶಾಲೆಗೆ ಇದೆಂತ ದುರ್ಗತಿ ಎಂಬ ಪರಿಸ್ಥಿತಿ ಉಂಟಾಗಿದೆ. ಇಂದೋ ನಾಳೆಯೋ ಬೀಳೋ ಹಂತದಲ್ಲಿದೆ ಉರ್ದು ಶಾಲೆ. ಇನ್ನು ಶಿಡ್ಲಾಘಟ್ಟದ ಸರ್ಕಾರಿ ಉರ್ದು ಬಾಲಕಿಯರ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದಾಗಿರುವಂತದ್ದು. ಇನ್ನು ಜಾಮಿಯಾ ಮಸೀದಿ ಅಧೀನದಲ್ಲಿರುವಂತ ಈ ಉರ್ದು ಶಾಲೆ ಮಕ್ಕಳಿಗೆ ಇದೀಗ ಬೀದಿಯಲ್ಲೇ ಆಟ ಪಾಠವನ್ನ ಹೇಳಿಕೊಡ್ಲಾಗ್ತಾ ಇದೆ. ಚಪ್ಪರದ ಕೆಳಗಡೆ ವಿದ್ಯಾರ್ಥಿಗಳು ಕಲಿಯುವಂತ ದುಸ್ಥಿತಿ ಉಂಟಾಗಿರುವಂತದ್ದು. ಇನ್ನು ಸೂಕ್ತ ವ್ಯವಸ್ಥೆ ಇಲ್ಲದೆ ಕೂಡ ಪರಿತಪಿಸ್ತಾ ಇದ್ದಾರೆ. ಕಲಿಯಲು ಸೂರ ಇಲ್ದಿದ್ರೆ ಮಕ್ಕಳ ಭವಿಷ್ಯಕ್ಕೆ ಏನೋ ಗ್ಯಾರಂಟಿ ಎಂಬ ಪ್ರಶ್ನೆ ಮೂಡ್ ಬರ್ತಾ ಇರುವಂತದ್ದು. ಇನ್ನು ಶಿಡ್ಲಾಘಟ್ಟದಲ್ಲಿ ಸರ್ಕಾರಿ ಶಾಲೆಗೆ ಇದಂತ ದುರ್ಗತಿ ಎಂಬ ಸ್ಥಿತಿ ಉಂಟಾಗಿದೆ. ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ ಎಂಬ ಹಂತದಲ್ಲಿ ತಲುಪಿರುವಂತದ್ದು ಶಿಡ್ಲಾಘಟ್ಟದ ಸರ್ಕಾರಿ ಉರ್ದು ಬಾಲಕಿಯರ ಪ್ರಾಥಮಿಕ ಶಾಲೆ. ಇನ್ನು ಜಾಮಿಯಾ ಮಸೀದಿ ಅಧೀನದಲ್ಲಿರುವಂತಹ ಉರ್ದು ಶಾಲೆ. ಇನ್ನು ಮಕ್ಕಳಿಗೆ ಬೀದಿಯಲ್ಲೇ ಹೇಳಿಕೊಡ್ಲಾಗ್ತಾ ಇದೆ. ಆಟ ಪಾಠವನ್ನೆಲ್ಲ ಕೂಡ ಬೀದಿಯಲ್ಲೇ ಹೇಳ್ಕೊಡ್ಲಾಗ್ತಾ ಇದೆ. ಯಾವುದೋ ಒಂದು ಚಪ್ಪರದ ಕೆಳಗಡೆ ವಿದ್ಯಾರ್ಥಿಗಳು ಕೂತು ಕಲಿಯುವಂತ ದುಸ್ಥಿತಿ ಉಂಟಾಗಿದೆ. ಸೂಕ್ತ ವ್ಯವಸ್ಥೆ ಇಲ್ಲದೆ ಶಾಲಾ ಶಿಕ್ಷಕರು ಕೂಡ ಪರಿತಪಿಸುವಂತಾಗಿರುವಂತದ್ದು. ಶಿಡ್ಲಾಘಟ್ಟದಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿರುವಂತದ್ದು. ಒಂದು ಉರ್ದು ಶಾಲೆ ಕಟ್ಟಡ ಇವತ್ತು ಕುಸಿಯುತ್ತೋ ನಾಳೆ ಕುಸಿಯುತ್ತೋ ಎಂಬ ದುಸ್ಥಿತಿಗೆ ಉಂಟಾಗಿರುವಂತದ್ದು. ಇನ್ನು ಅಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಅದೊಂದು ಚಪ್ಪರದ ಕೆಳಗಡೆ ಕುತ್ಕೊಂಡು ಆ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ. ನಮ್ಮ ಮೇಲೆ ಬಿದ್ದೋಗ್ಬಿಡುತ್ತೋ ಅನ್ನೋ ಭಯ ಉಂಟಾಗಿರುವಂತದ್ದು. ಇಷ್ಟು ಉಂಟಾದ್ರೂ ಕೂಡ ಅಧಿಕಾರಿಗಳು ತುಂಬಾ ನಿರ್ಲಕ್ಷ್ಯವನ್ನ ಇಲ್ಲಿ ತೋರಿಸ್ತಾ ಇರುವಂತದ್ದು. ಇನ್ನು ಪೋಷಕರು ಕೂಡ ಬಹಳಷ್ಟು ಭಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಸೇಫ್ಟಿನೇ ಕೊಡ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ನೀವು ಭವಿಷ್ಯವನ್ನ ಕಟ್ಕೊಡ್ತೀರಾ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇರುವಂತದ್ದು. ಇತ್ತಾಲಿನ ಆ ಶಾಲಾ ಶಿಕ್ಷಕರು ಕೂಡ ಪರಿತಪಿಸ್ತಾ ಇದ್ದಾರೆ. ಯಾವುದೇ ಒಂದು ಸೂಕ್ತ ವ್ಯವಸ್ಥೆಯನ್ನ ಕೊಟ್ಟಿಲ್ಲ. ಮಕ್ಕಳಿಗೆ ಬೀದಿಯಲ್ಲೇ ಆಟ ಪಾಠವನ್ನ ಹೇಳ್ಕೊಡುವ ಪರಿಸ್ಥಿತಿ ಉಂಟಾಗಿದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು.
ಇನ್ವಾಲ್ವ್ ಒಂದು ಕಡೆ ಬಿಡು. मैडम इधर आप देखो जरा मदद से चेंज करो. ಏನು ಇದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಆಗಿರುವಂತದ್ದು. ಆದ್ರೆ ಇದು ಒಂದ್ ರೀತಿ ಶಾಲೆ ಅಂತಿಲ್ಲ, ಅಂದ್ರೆ ಮಕ್ಕಳೆಲ್ಲರೂ ಕೂಡ ಚಪ್ರದ ಅಡಿಯಲ್ಲೇ ಕೂತು ಪಾಠವಾಗಿ ಕೇಳುವಂತ ದುಸ್ಥಿತಿ ಉಂಟಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಏನು ಆ ಶಾಲೆಯ ಬಿಲ್ಡಿಂಗ್ ಇದೆ, ಆ ಕಟ್ಟಡ ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ ಎಂಬ ಪರಿಸ್ಥಿತಿಗೆ ಉಂಟಾಗಿರುವಂತದ್ದು. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಇನ್ನು ಮಕ್ಕಳು ಆಟ ಪಾಠವನ್ನ ಆಚೆ ಕುತ್ಕೊಂಡು ಕೇಳ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಉಂಟಾಗಿದೆ, ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎಂಬ ಯಕ್ಷ ಪ್ರಶ್ನೆ ಕೂಡ ಮೂಡ್ಬರ್ತಾ ಇರುವಂತದ್ದು. ರೀತಿಯಾಗಿ ಏನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಆಗಿರುವಂತದ್ದು. ಶಿಡ್ಲಘಟ್ಟದಲ್ಲಿ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ. मैडम इधर आप देखो जरा मदद से चेंज करो. ಇನ್ವಾಲ್ವ್ ಒಂದು ಕಡೆ ಬಿಡು.
ಮೇಡಮ್ ಇದರಾಗದಿರ್ಬೋದರ ಮರದ ಚಂಚಲತೆ ಹಿಂದೆ ಒಂದು ಕಡೆ ಮೇಡಮ್ ಇದರಾಗದಿರ್ಬೋದರ ಮರದ ಚಂಚಲತೆ ಹಿಂದೆ ಒಂದು ಕಡೆ ಇನ್ನೊಂದು ದಾಖಲೆ ಹೇಳ್ತಾ ಇದ್ದೆ, ಬೀಳೋ ಹಂತದಲ್ಲಿ ತಲುಪಿರುವಂತದ್ದು ಉರ್ದು ಶಾಲೆ ಶಿಡ್ಲಾಘಟ್ಟದಲ್ಲಿ ಏನು ಸರ್ಕಾರಿ ಹಿರಿಯ ಬಾಲಕಿಯರ ಪ್ರಾಥಮಿಕ ಶಾಲೆ ಇದೆ. ಈ ಶಾಲೆ ಬೀಳೋ ಹಂತ ತಲುಪಿರುವಂತದ್ದು. ಇನ್ನು ಮಕ್ಕಳು ಬೀದಿಯಲ್ಲೇ ಕೂತು ಪಾಠವನ್ನ ಕೇಳ್ತಾ ಇದ್ದಾರೆ. ಬರೀ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ನಾರಾಯಣ ಸ್ವಾಮಿ ನೇರ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ, ಏನಿದು ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು? ಸರ್ಕಾರಿ ಶಾಲೆ ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ ಎಂಬ ಪರಿಸ್ಥಿತಿ ಉಂಟಾಗಿದೆ. ಅಲ್ಲಿ ನೋಡಿದ್ರೆ ಮಕ್ಕಳು ಯಾವ್ದೋ ಒಂದು ಪಾಠವನ್ನ ಕೇಳ್ತಾ ಇದ್ದಾರೆ. ಯಾಕೆ ಈ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು ನಾರಾಯಣ ಸ್ವಾಮಿ? ಎಸ್ ರಂಜಿತಾ, ಈಗಾಗ್ಲೇ ಏನ್ ನಾವು ನೋಡ್ತಾ ಇದೀವಿ, ಶಿಕ್ಷಣ ಸಾರ್ವತ್ರೀಕರಣ ಆಗ್ತಿದೆ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ಶಿಕ್ಷಣ ಸಾರ್ವತ್ರೀಕರಣ ಆಗ್ತಿರೋ ಬೆನ್ನಲ್ಲೇ ಇಲ್ಲಿ ಮಕ್ಕಳು ಚಪ್ಪರದ ಕೆಳಗೆ ಕೂತು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಗಮನಾರ್ಹವಾದಂತ ಒಂದು ವಿಷಯ ಬೆಳಕಿದೆ. ಇದು ಶಿಡ್ಲಘಟ್ಟ ತಾಲೂಕಿನ ಏನು ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಮಿಯಾ ಮಸ್ಜಿದ್ನ ಹಿಂದಿನ ಒಂದು ಶಾಲೆ ಆಗಿದೆ, ಹಿಂದೆ ಇರ್ತಕ್ಕಂಥ ಶಾಲೆ ಆಗಿದೆ. ಇದು ಸಂಪೂರ್ಣವಾಗಿ ಈ ನಿವೇಶನ ಏನು ವಕ್ಫ್ ಬೋರ್ಡ್ಗೆ ಸೇರಿದೆ. ಈ ವಕ್ಫ್ ಬೋರ್ಡ್ಗೆ ಯಾರೋ ದಾನಿಗಳು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಸರ್ಕಾರ ಕೆಲಸ ಮಾಡ್ಬೇಕು ಅಂದ್ರೆ ಸರ್ಕಾರಕ್ಕೆ ಇವರು ಕೊಡ್ಬೇಕಾಗುತ್ತೆ. ಆದ್ರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರವು ಬಂದು ಯಾವುದೇ ರೀತಿ ಬೆಳವಣಿಗೆಯನ್ನು ಮಾಡ್ತಿಲ್ಲ, ಆದ್ರೆ ಅಭಿವೃದ್ಧಿ ಮಾಡ್ತಾ ಇಲ್ಲ. ಸೊ ಇದೇ ಈ ಒಂದು ಎಲ್ಲಾ ವಿಷಯಗಳೇ ಆ ಮಕ್ಕಳ ಒಂದು ಪಾಲಿಗೆ ಶಾಪವಾಗಿದೆ ಅನ್ನೋದು ಇಲ್ಲಿ ಬೆಳಕಿಗೆ ಬಂದಿದೆ. ಯಾಕೆ ನಾರಾಯಣ ಸ್ವಾಮಿ ಅಂದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ? ಈ ಪರಿಸ್ಥಿತಿಯನ್ನ ಬಂದು ಇಲ್ಲಿ ನೋಡಿಲ್ವಾ ಯಾಕೆ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ ಅಂತ? ಅಂದ್ರೆ ಆ ಒಂದು ನಿವೇಶನ ಏನು ಆ ಶಾಲಾ ವಾತಾವರಣ ಇದೆ, ಮತ್ತೆ ಶಾಲೆ ಇರ್ತಕ್ಕಂಥ ಒಂದು ಜಾಗ, ಆ ಜಾಗವನ್ನ ಏನು ವಕ್ಫ್ ಬೋರ್ಡ್ಗೆ ಯಾರೋ ದಾನವಾಗಿ ಕೊಟ್ಟಿರ್ತಕ್ಕಂಥ. ಆದ್ರೆ ಸರ್ಕಾರ ಬಂದು ಇಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅಂತಂದ್ರೆ ಸರ್ಕಾರದ ಹೆಸರಲ್ಲಿ ಇಡ್ಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಒಂದು ಶಿಕ್ಷಣ ಇಲಾಖೆಗೆ ಕೊಡಿ, ನಾವು ಅಭಿವೃದ್ಧಿನ ಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ವಕ್ಫ್ ಬೋರ್ಡ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಲ್ಲಿ? ವಕ್ಫ್ ಬೋರ್ಡ್ ಅವ್ರಿಗೂ ಈ ಒಂದು ಶಾಲೆಯ ಮುಖ್ಯಸ್ಥರು ತಿಳಿಸಿದಾಗ, ನಮ್ಗೆ ಮಸೀದಿ ನಿರ್ಮಾಣ ಮಾಡಕ್ಕೆ ಫಂಡ್ ಇದೆ, ಮತ್ತೆ ಏನು ಸ್ಮಶಾನಕ್ಕೆ ಕಾಂಪೌಂಡ್ ಹಾಕಕ್ಕೆ ಫಂಡ್ ಇದೆ, ಮತ್ತೆ ಶಾದಿ ಮಹಲ್ಗೆ ಫಂಡ್ ಇದೆ, ಆದ್ರೆ ಶಾಲೆ ಕಟ್ಟೋದಕ್ಕೆ ನಮ್ಮಲ್ಲಿ ಫಂಡ್ ಇಲ್ಲ ಅನ್ನೋದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಲ್ಲಿನ ಏನು ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ದಾರೆ. ಏನಿದು ಪರಿಸ್ಥಿತಿ ಅಂದ್ರೆ
ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ರೆ ಎಲ್ಲದಕ್ಕೂ ಫಂಡ್ ಇದೆ, ಶಾಲೆಗೆ ಫಂಡ್ ಇಲ್ಲ ಅಂತ ಹೇಳಿದ್ರೆ ಮತ್ತು ಮಕ್ಕಳ ಭವಿಷ್ಯ ಏನಾಗ್ಬೇಕು? ಮತ್ ಯಾಕೆ ಸರ್ಕಾರಿ ಶಾಲೆ ಅಂತ ತೆಗ್ದಿರೋಂಥದ್ದಲ್ಲಿ? ಎಸ್, ಅದೇ ವಿಚಾರವಾಗಿ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಂತೆ ಅಲ್ಲಿಗೆ ದಿಢೀರ್ನೆ ಡಿಡಿಪಿಐ ಮತ್ತು ಡಿಇಒ ಅವರು ಬಂದ್ಬಿಟ್ಟು ಪರಿಶೀಲನೆ ಮಾಡಿದಾಗ ಅವರು ಎಲ್ಲ ನಿರ್ದೇಶನದಂತೆ ಮುಂದಿನ ಒಕ್ಕೂಟ ಜೊತೆ ನಾವು ಒಂದು ಮೀಟಿಂಗ್ ಸಭೆಯನ್ನ ಮಾಡಿಬಿಟ್ಟು ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡುತ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ರಚಿತಾ. ಇನ್ನು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವ ಹಂತದಲ್ಲಿದ್ರು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಏರುತ್ತಲೇ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲೂ ವಿದ್ಯೆಗೆ ಇಷ್ಟೊಂದು ಒತ್ತನ್ನು ಕೊಟ್ಟು ಏನು ನಾವು ಸಮಾಜದಲ್ಲಿ ಅನ್ಕೊಂತಾ ಇರ್ತೀವಿ, ಈ ಮುಸ್ಲಿಂ ಸಮುದಾಯದ ಮಕ್ಕಳು ಓದಿಗೆ ತುಂಬಾ ಹಿಂದೇಟ್ ಆಗ್ತಿರ್ತಾರೆ ಅಂತ ಅನ್ಸುತ್ತ. ಆದ್ರೆ ಇಲ್ಲಿ ಆ ತರದ ವಾತಾವರಣ ಇಲ್ಲ ರಚಿತಾ. ಇಲ್ಲಿ ತುಂಬಾ ಚೆನ್ನಾಗಿ ಜಾಸ್ತಿ ಸ್ಟ್ರೆಂತ್ ಇರ್ತಕ್ಕಂಥದ್ದು, ಏನು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ಇಲ್ಲಿ ಗಮನಾರ್ಹವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಯಾರು ಸರ್ಕಾರ ಆಗಿರ್ಬೋದು, ವಕ್ಫ್ ಬೋರ್ಡ್ ಅವರಾಗಿರ್ಬೋದು, ಇಲ್ಲ ಸ್ಥಳೀಯ ಸಮಾಜ ಸೇವಕರು ಅಂತ ಇರ್ತಾರೆ, ಸಮಾಜ ಸೇವಕರಾಗಿರ್ಬೋದು, ಮುಂದೆ ಬಂದು ಈ ಮಕ್ಕಳಿಗೆ ಒಂದು ಆಶ್ರಯವನ್ನ ಕಲ್ಪಿಸಿಕೊಟ್ಟು ವಿದ್ಯಾರ್ಜನೆಗೆ ಸಹಕಾರಿಯಾಗಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಎಸ್ ನಾರಾಯಣ ಸ್ವಾಮಿ, ಇನ್ನು ಈ ಬಗ್ಗೆ ಮಾಹಿತಿ ನೀಡಲು ಇನ್ನೊಬ್ರು ವರದಿಗಾರ ಅಂತ ಗುರುಮೂರ್ತಿ ಅವರು ಕೂಡ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಎಸ್ ಗುರುಮೂರ್ತಿ ಅವರೇ, ಆ ಸ್ಥಳಕ್ಕೆ ಹೋಗಿ ನೋಡಿದ್ದೀರಾ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ? ಸೊ ಏನೆಲ್ಲ ಇದೆ ಮಾಹಿತಿ? ಅಧಿಕಾರಿಗಳು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ, ಬಂದು ಏನ್ ಹೇಳಿದ್ದಾರೆ, ಯಾವಾಗ ಇದನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಗುರುಮೂರ್ತಿ? ಸರ್ಕಾರಿ ಉರ್ದು ಶಾಲೆಗೆ ಭೇಟಿ ನೀಡಿದಾಗ ಅಲ್ಲಿನ ಅಧಿಕಾರಿಗಳು ಡಿಡಿಪಿ ಆಗಿರ್ಬೋದು, ಆಮೇಲೆ ಬಿಇಒ ಆಗಿರ್ಬೋದು ಸ್ಥಳಕ್ಕೆ ಭೇಟಿ ನೀಡಿದ್ರು. ಭೇಟಿ ನೀಡಿ ಅಲ್ಲಿ ಅಲ್ಲಿನ ಶಾಲೆಯ ವ್ಯವಸ್ಥೆಯನ್ನು ಅಲ್ಲಿ ಪರಿಶೀಲನೆ ಮಾಡಿದ್ರು. ಆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಮೇಲ್ಚಾವಡಿ ಸೀಟಿಗಳು ಹಾಕಿರೋದಂತೂ ಒಡೆದೋಗಿರೋಂಥದ್ದು. ಅಲ್ಲಿ ಆ ವ್ಯವಸ್ಥೆ, ಅಲ್ಲಿ ಒಂದು ಕೊಠಡಿ ಇದೆ, ಆ ಕೊಠಡಿ ಒಳಗಡೆ ಎಲ್ಲ ಕತ್ಲು ತುಂಬಿಕೊಂಡು ಬೆಳಕಿಲ್ದಿರ ಆ ಕತ್ಲಲ್ಲಿ ಮಕ್ಕಳು ಪಾಠ ಕೇಳುವಂತದ್ದು ಆಗಿದೆ. ಆ ಸೀಟಿಗಳ ವ್ಯವಸ್ಥೆ ಅಂತೂ ಅಲ್ಲಿ ಒಡೆದೋಗಿರೋದ್ರಿಂದ ಸೋತಿದೆ ಶಾಲೆ ಎಲ್ಲಾನು. ಮಳೆ ಬಂದ್ರೆ ಅಂತೂ ಶಾಲೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ಆ ರೀತಿ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅಲ್ಲಿ ಅಧಿಕಾರಿಗಳು ಭೇಟಿ ನೀಡಿದಾಗ ಅವರು ಇತ್ತೀಚೆಗೆ ಒಂದು ರಜಾ ದಿನಗಳು ಬರ್ತವೆ. ರಜಾ ದಿನಗಳು ದಸರಾ ರಜೆ ಬಂದಾಗ ದಸರಾ ರಜೆ ದಿನಗಳ ಒಳಗಡೆನೆ ನಾವು ಶಾಲೆಯ ಒಂದು ಅವ್ಯವಸ್ಥೆ ಏನಿದೆ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಅಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ವಕ್ಫ್ ಬೋರ್ಡ್ ಜೊತೆ ಏನಾದ್ರು ಮಾತನಾಡಿದಾರ? ಅಲ್ಲಿ ಏನು ವಕ್ಫ್ ಬೋರ್ಡ್ ಅವ್ರು ಇದಾರೆ, ಅವ್ರ ಜೊತೆ ಏನಾದ್ರು ಮಾತುಕತೆ ಏನಾದ್ರು ಮಾಡಿದ್ರ? ವಕ್ಫ್ ಬೋರ್ಡ್ ಜೊತೆ ಏನು ಮಾತಾಡೋಂಥದ್ದು ಏನು ಆಗಿಲ್ಲ ಮೇಡಮ್. ಅಂದ್ರೆ ಜಾಗದ ಬಗ್ಗೆ ಏನಾದ್ರು ಶಾಲೆನ ಕಟ್ಟಲಿಕ್ಕೆ ಅಥವಾ ಅದನ್ನೇ ದುರಸ್ತಿ ಕಾರ್ಯ ಏನಾದ್ರು ಮಾಡ್ತಾರಾ? ದುರಸ್ತಿ ಮಾಡೋದಂತ ಅಂದ್ರೆ ಇವಾಗ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತ ಜಾಗ ಅದು. ಆ ಜಾಗ ಇವರು ಶಿಕ್ಷಣ ಇಲಾಖೆಗೆ ಆ ಜಾಗ ಕೊಟ್ರೆ ನಾವು ಶಾಲೆ ಕಟ್ಟಡನ ಒಂದು ಮಂಜೂರು ಮಾಡಿಸುವಂತದ್ದು, ಅಲ್ಲಿ ಬಿಲ್ಡಿಂಗ್ ಕಟ್ಟುವಂತದ್ದು ಎಲ್ಲ ನಡೀತದೆ ಕೆಲಸ ಅಂತ ಅವರು ಹೇಳ್ತಿದ್ದಾರೆ. ತಕ್ಷಣಕ್ಕೆ ಇವಾಗ ನಾವು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿರೋ ಜಾಗ ಆಗಿರೋದ್ರಿಂದ ಅಲ್ಲಿ ಶಾಲೆ ನಾವು ಏನ್ ಅಭಿವೃದ್ಧಿ ಪಡಿಸಕ್ಕೂ ಇದಾಗಲ್ಲ. ಅಂದ್ರೆ ಎಲ್ಲಾನೇ ಆಗಿದೆ ಅಂದ್ರೆ ಸರ್ಕಾರ ಅನುದಾನ ಎಲ್ಲ ಬರ್ತಿದೆ ಶಾಲೆಗೆ. ಅಂದ್ರೆ ಬಿಲ್ಡಿಂಗ್ ವ್ಯವಸ್ಥೆಯಿಂದ ಅಲ್ಲಿ ಸರಿಯಾಗಿ ಮಕ್ಕಳಿಗೆ ಒಂದು ಚಪ್ಪರದ ಕೆಳಗಡೆ ಕೂತ್ಕೊಂಡು ಅಲ್ಲಿ ಪಾಠ ಕೇಳಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಎಸ್ ಗುರುಮೂರ್ತಿ, ಈಗ ಏನು ವಕ್ಫ್ ಬೋರ್ಡ್ ಅವರು ಆ ಜಾಗ ಕೊಡ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರದವರು ಅಥವಾ ಮತ್ತೊಬ್ಬ ಅಧಿಕಾರಿಗಳು ಅವ್ರ ಜೊತೆ ಕೂತು ಮಾತನಾಡಿ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಬೇಕಲ್ವಾ? ಅವ್ರು ಕೊಡ್ತಾ ಇಲ್ಲ, ಅದು ವಕ್ಫ್ ಬೋರ್ಡ್ ಸೇರಿದೆ ಅಂತ ಅನ್ಬಿಟ್ಟು ಸುಮ್ನಾಗ್ಬಿಟ್ರೆ ಮಕ್ಳ ಭವಿಷ್ಯ ಏನಾಗ್ಬೇಕು ಹಾಗಾದ್ರೆ? ಅಥವಾ ಅದನ್ನೇ ದುರಸ್ತಿ ಕಾರ್ಯ ಮಾಡಿದ್ರು ಕೂಡ ಮುಂದೆನೂ ಇದೇ ಪರಿಸ್ಥಿತಿ ಏನ್ ಗ್ಯಾರಂಟಿ ಆಗಿರತ್ತೆ? ಅಧಿಕಾರಿಗಳು ಅಲ್ಲಿ ಇದು ಮಾಡೋದಕ್ಕೆ ಅಲ್ಲಿನ ಒಂದು ಆ ಮಕ್ಕಳ ಒಂದು ಪೇರೆಂಟ್ಸ್ ಏನಿದ್ದಾರೆ ಆ ಪೋಷಕರು ಹೋಗಿ ಅಲ್ಲಿನ ವಕ್ಫ್ ಬೋರ್ಡ್ ಜೊತೆ ಮಾತಾಡಿ ಅಲ್ಲಿ ಅವರ ಒಂದು ವಿಶ್ವಾಸಕ್ಕೆ ತಕ್ಕೊಂಡು ಅವರು ಸರ್ಕಾರಕ್ಕೆ ಅವ್ರ ಜಾಗವನ್ನು ವಹಿಸುವಂತ ಕೆಲಸ ಅಲ್ಲಿ ಆಗ್ಬೇಕಾಗಿದೆ. ಶಿಕ್ಷಣ ಇಲಾಖೆ ಜಾಗ ಕೊಟ್ರೆ ಅಲ್ಲಿ ಅವ್ರ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೂ ಅಲ್ಲಿ ಇದಾಗುತ್ತೆ. ಇವಾಗ ಬೇರೆಯವರ ಜಾಗದಲ್ಲಿ ನಾವು ಯಾವ ರೀತಿ ನಾವು ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ ಆಗುತ್ತೆ, ಇವಾಗ ಶಿಕ್ಷಣ ಇಲಾಖೆ ಅಂದ್ರೆ ಯಾವ ರೀತಿ ಅನುದಾನ ಅಲ್ಲಿ ಬಿಡುಗಡೆ ಆಗುತ್ತೆ ಅಂತಕ್ಕಂಥದ್ದು ಅಲ್ಲಿ ಅಧಿಕಾರಿಗಳ ಒಂದು ಮಾತಾಗಿದೆ. ಎಸ್ ಗುರುಮೂರ್ತಿ, ಧನ್ಯವಾದಗಳು. ಹಾಗೆ ನಾರಾಯಣ ಸ್ವಾಮಿ ಅವರೇ, ನಿಮ್ಗೂ ಧನ್ಯವಾದಗಳು ಇಷ್ಟೊತ್ತು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ. ಈ ರೀತಿಯಾಗಿ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು ನಮ್ಮ ಇಬ್ರು ವರದಿಗಾರರಾದಂತ ನಾರಾಯಣ ಸ್ವಾಮಿ ಮತ್ತು ಗುರುಮೂರ್ತಿ ಅವರು ಇಬ್ರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ ಅಂತ. ಅಂದ್ರೆ ಅಲ್ಲಿ ಏನು ಒಂದು ಶಿಡ್ಲಾಘಟ್ಟದ ಈ ಸರ್ಕಾರಿ ಉರ್ದು ಹಿರಿಯ ಬಾಲಕಿಯರ ಪ್ರಾಥಮಿಕ ಶಾಲೆ ಇದೆ. ಈ ಶಾಲೆ ಒಂದು ವಕ್ಫ್ ಬೋರ್ಡ್ ಅವರ ಜಾಗ ಏನಿದೆ ಅವರ ಜಾಗದಲ್ಲಿ ಇರುವಂತದ್ದು. ಬಟ್ ಆದ್ರೆ
ಕಟ್ಟಡ ಏನಿದೆ ಅದು ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ ಎಂಬ ಪರಿಸ್ಥಿತಿ ಉಂಟಾಗಿದೆ. ಇತ್ತ ನೋಡಿದ್ರೆ ವಕ್ಫ್ ಬೋರ್ಡ್ ಅವರು ನಾವು ಜಾಗವನ್ನ ಕೊಡೋದಿಲ್ಲ, ಅದಕ್ಕೆ ನಾವು ಮಸೀದಿ ಕಟ್ಲಿಕ್ಕೋ ಬೇರೆದು ಕಟ್ಲಿಕ್ಕೆ ಕೊಡ್ತೀವಿ, ಆದ್ರೆ ಶಾಲೆ ಕಟ್ಲಿಕ್ಕೆ ಕೊಡೋಲ್ಲ ಎಂಬ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಅಂತ ವರದಿಗಾರರು ಕೂಡ ಹೇಳ್ತಾ ಇದ್ರು. ಈ ರೀತಿ ಪರಿಸ್ಥಿತಿ ಉಂಟಾಗಿದೆ. ಹೀಗಾದಾಗ ಅವ್ರು ಕೊಡಲ್ಲ ಮಾಡಲ್ಲ ಅಂದ ತಕ್ಷಣ ಸುಮ್ನೆ ಇದ್ ಬಿಟ್ರೆ ಮಕ್ಕಳ ಭವಿಷ್ಯ ಏನಾಗ್ಬೇಕು? ಅವ್ರ ಜೊತೆ ಕೂತು ಚರ್ಚೆಯನ್ನ ಮಾಡೋದು, ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದಾದ್ರೆ ಮಕ್ಕಳ ಭವಿಷ್ಯನು ಕೂಡ ಏನೋ ಒಂದ್ ಆಗತ್ತೆ. ಅಥವಾ ಮಕ್ಕಳು ಇನ್ನೂ ಕೂಡ ಬೀದಿಯಲ್ಲೇ ಪಾಠವನ್ನ ಕೇಳ್ತಾನೆ ಇರ್ಬೇಕಂತ ಹೇಳಿದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಈಗ ಏನು ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ, ಒಂದು ದಸರಾ ಹಾಲಿಡೇಸ್ ಮುಗಿಯೋ ಅಷ್ಟರಲ್ಲಿ ಸರಿಪಡಿಸೋ ಕೆಲಸವನ್ನ ಕೂಡ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಅದನ್ನ ಕಾದು ನೋಡ್ಬೇಕಿದೆ. ಇನ್ನೊಳ್ದು ಒಂದು ಕಡೆ मैडम इधर आके देखो जरा, मदद देखें तरफ पे। ಇನ್ನೊಳ್ದು ಒಂದು ಕಡೆ ಇನ್ನು ಈ ಬಗ್ಗೆ ಮಾತನಾಡಲು ಅಲ್ಲಿನ ಶಾಲೆಯ ಶಿಕ್ಷಕರಾದಂತಹ ಅನ್ಸರ್ ಪಾಷಾ ಅವರು ನನ್ನೊಟ್ಟಿಗೆ ಇದ್ದಾರೆ. ಬನ್ನಿ ಮಾತನಾಡೋಣ. ಅನ್ಸರ್ ಪಾಷಾ ಅವರ ಏಡೆನ್ಸ್ ನ್ಯೂಸ್ಗೆ ಸ್ವಾಗತ. ನಮಸ್ತೆ ಮೇಡಮ್, ಹೇಗಿರಿ ಮೇಡಮ್? ಎಸ್, ಈಗ ನಾನು ಇಷ್ಟೊತ್ತು ವರದಿಗಾರ ಜೊತೆನೂ ಕೂಡ ಮಾತನಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಅಲ್ಲಿ ಏನೆಲ್ಲ ಪರಿಸ್ಥಿತಿ ಉಂಟಾಗಿದೆ ಅಂತ. ಇನ್ನು ನೀವು ಶಾಲೆಯ ಶಿಕ್ಷಕರು ಕೂಡ ಆಗಿದ್ದೀರಾ, ಸೊ ನೀವ್ ಹೇಳಿ ವಾಸ್ತವ ಅಲ್ಲಿ ಏನಾಗಿರುವಂತದ್ದು, ಮಕ್ಕಳು ಯಾಕೆ ಇವತ್ತು ಚಪ್ಪರದ ಕೆಳಗಡೆ ಕುತ್ಕೊಂಡು ಪಾಠ ಕೇಳೋ ಪರಿಸ್ಥಿತಿ ಉಂಟಾಗಿದೆ? ಮೇಡಮ್, ಇವಾಗ 5 ವರ್ಷ ಸತತವಾಗಿ ಮಕ್ಕಳು ಬಿಸಿಲಲ್ಲಿ ಗಾಡಿಯಲ್ಲಿ ಕುತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. ಇದು ಎಲ್ಲಾರು ಗಮನಕ್ಕೆ ಬಂದ್ರೂನು ಇವಾಗವರೆಗೂ ಯಾರು ಬಂದು ಇದಕ್ಕೆ ಏನ್ ಮಾಡ್ಬೇಕಂತ ಪರಿಹಾರ ಇವಾಗವರೆಗೂ ಸಿಕ್ಕಿಲ್ಲ. ಇವಾಗ ಯಾರು ಬಂದ್ರೂನು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಗೈಡ್ ಕೊಟ್ಬಿಟ್ಟು ಹೋಗ್ತಾರೆ ಸತವ. ಅದು ಕೂತ್ಕೊಂಡು ಇವಾಗ ಮಕ್ಕಳಿಗೆ ಇವಾಗ ಬಿಲ್ಡಿಂಗ್ ಇಲ್ಲ, ಇವಾಗ ಬಿಲ್ಡಿಂಗ್ ಬಗ್ಗೆ ಯಾರು ಮಾತಾಡೋರೇ ಇಲ್ಲ ಮೇಡಮ್.
ಇನ್ನು ಶಿಕ್ಷಕರಾಗಿ ಈ ಬಗ್ಗೆ ಅಧಿಕಾರಿಗಳಿಗೆ ಲೆಟರ್ ಕೊಡುವಂತದ್ದು ಅಥವಾ ಮತ್ತೊಂದು ಇದನ್ನೆಲ್ಲ ಮಾಡಿದ್ರಾ? ಮೇಡಮ್ 5 ವರ್ಷ ನಾವು ಸುಮ್ನೆ ಕುತ್ಕೊಂಡಿಲ್ಲ ಮೇಡಮ್. ಅಂದ್ರೆ 5 ವರ್ಷದಿಂದ ಕೂಡ ಮಕ್ಕಳು ಆಚೆ ಪಾಠವನ್ನ ಕೇಳ್ತಿರುವಂತದ್ದು. ಆಚೆ ಅಂದ್ರೆ ಮೇಡಮ್ ಇವಾಗ ಅವರು ಏನೋ ತಾತ್ಕಾಲಿಕವಾಗಿ ಹೋಸಿಯಾ ಮದ್ರಸಲ್ಲಿ ಒಂದು ಹಾಲ್ ಕೊಟ್ಟಿದ್ರು ಮೇಡಮ್. ಓಕೆ. ಒಂದೇ ಹಾಲಲ್ಲಿ ಮಕ್ಕಳು ಜಾಸ್ತಿ ಇರೋದಕ್ಕೋಸ್ಕರ ಎಷ್ಟ್ ಜನನ ಅಲ್ಲಿ ಕರ್ಕೊಂಡು ಹೋಗತ್ತೆ ಮೇಡಮ್. 2 ಕ್ಲಾಸ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ, 5 ಕ್ಲಾಸ್ ಇಲ್ಲೇ ಇರತ್ತೆ ಮೇಡಮ್. ಇವಾಗ 5 ಕ್ಲಾಸ್ ಇರೋವಾಗ ಇವಾಗ ಸ್ಟಾಕ್ ರೂಮು ಅದೇ, ಆಫೀಸ್ ರೂಮು ಅದೇ, 1ನೇ ತರಗತಿಯಿಂದ 3ನೇ ತರಗತಿ ಒಂದ್ ರೂಮ್ ಅಲ್ಲಿ ಹಾಕೊಂಡಿರ್ತೀವಿ, 4, 5 ಒಂದ್ ರೂಮ್ ಅಲ್ಲಿ ಹಾಕೊಂಡಿರ್ತೀವಿ. ಮಕ್ಕಳಿಗೆ ಮಂಟಿ ಟೀಚಿಂಗ್ ಮಾಡ್ಬೇಕು. ಏನಂದ್ರೆ ಇವಾಗ ಬಿಸಿಲು ಏನಾದ್ರು ಶಕೆ ಆಯ್ತು, ಮಕ್ಕಳಿಗೆ ಆಗಿಲ್ಲ, ಅದು ಸೀಟ್ಗಳ ರೂಮ್ ಮೇಡಮ್. ಅದಕ್ಕೋಸ್ಕರ ಸ್ವಲ್ಪ ನಾವು ಆಚೆನೂ ಕಳಿಸ್ತೀವಿ. ಮೇನ್ ಏನಂದ್ರೆ ಮೇಡಮ್ ಇಲ್ಲಿ ಮೇನ್ ರೂಮ್ ಗಳಿಲ್ಲ, ಈ ರೂಮ್ ಗಳು ಇದು ಬಗ್ಗೆ ಯಾರು ಹಚ್ತಾ ಇಲ್ಲ ಮೇಡಮ್. ಅಧಿಕಾರಿಗಳು ಏನು ಉತ್ತರವನ್ನ ಕೊಡ್ತಾರೆ ಸರ್ ನಿಮ್ ಜೊತೆ ಮಾತನಾಡ್ಬೇಕು? ಅಧಿಕಾರಿಗಳು ಅದೇ ಹೇಳೋದು, ಈ ಜಾಗ ನಮ್ಗೆ ಸೇರಿಲ್ಲ, ಓಕೆ, ಇದು ಪ್ರೈವೇಟ್ ಪ್ರಾಪರ್ಟಿ, ಇದು ಜಾಮಿಯಾ ಮಸ್ಜಿದ್ಗೆ ಸೇರಿರೋದು ವಕ್ಫ್ ಪ್ರಾಪರ್ಟಿ, ನಾವು ಏನು ಗ್ರಾಂಟ್ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಮೇಡಮ್ ಅವರು. ಓಕೆ, ಮತ್ ಹೇಗೆ ಅಲ್ಲಿ ಸರ್ಕಾರಿ ಶಾಲೆ ಉಟ್ಕೊಂತ ಸರ್ಕಾರಿ ಶಾಲೆ ಹೇಗೆ ಪ್ರಾರಂಭ ಮಾಡಿದ್ರು? ಮತ್ತು ಈಗ ಜಾಮಿಯಾ ಮಸೀದಿ ಜಾಗ ಅಂತ ಹೇಳ್ಬಿಟ್ಟು ಸುಮ್ನೆ ಇದ್ ಬಿಟ್ರೆ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು? ಈ ಶಾಲೆ ಇತಿಹಾಸ ಇರೋದ್ರೆ 100 ವರ್ಷ ಶಾಲೆ ಮೇಡಮ್ ಇದು. ಓಕೆ ಓಕೆ. ಅದು ಶಾಲೆಗೆ ಅಂತ ದತ್ ಕೊಟ್ಟಿರೋದು ಜಾಗ ಇದು, ಮಸೀದಿ ಅವ್ರಿಗೆ ಜಾಗ, ಮಸೀದಿಗೆ ದತ್ ಕೊಟ್ಟಿರೋದು. ಅದು ಅವ್ರು ಏನ್ ಮಾಡ್ಬೇಕಾಗಿತ್ತು ಅವ್ರು ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಇವಾಗ ಮುಂದೆ ಏನಾಗತ್ತೆ ಅದು ನಾವು ಹೇಳಕ್ಕೂ ಆಗೋದಿಲ್ಲ. ಈಗ ಸರ್ ಅಲ್ಲಿ ಬಂದು ಶಾಸಕರು ತಂದಿದ್ದೀವಿ ನಾವು, ಶಾಸಕರು ಏನ್ ಹೇಳ್ತಾರೆ ಈ ಬಗ್ಗೆ? ಮಾಜಿ ಶಾಸಕರಿಗೂ ನಾವು ಗಮನಕ್ಕೆ ತಂದಿದ್ದೀವಿ. ಇನ್ನ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಮೇಡಮ್, ಇನ್ನ ಯಾರು ಬಂದಿಲ್ಲ. ಶಾಸಕರ ಕಡೆಯಿಂದ ಇನ್ನ ಯಾರು ಬಂದು ಏನ್ ಮಾಡ್ಬೇಕು ಏನು ಬಂದು ನೋಡಿಲ್ಲ ಇನ್ನ ಇಲ್ಲವರೆಗೂ. ಮುಂದೆ ಏನಾಗುತ್ತೆ ನೋಡ್ಬೇಕು ಮೇಡಮ್. ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಏನನ್ನ ಹೇಳಿದ್ರು ಸರ್? ಮೇಡಮ್ ಅವರು ಅದೇ ಮಾತು ಹೇಳ್ತಾರೆ ಮೇಡಮ್. ಇವಾಗ ಇಲ್ಲಿ ಬಿಲ್ಡಿಂಗ್ ಕಳಿಸ್ಬೇಕಾಗಿದ್ರೆ ಇದು ಜಾಗ ನಮ್ಗೆ ಸೇರಿಲ್ಲ, ನೋಡೋಣ ಏನಾದ್ರು ಮಕ್ಕಳ ಇಷ್ಟ ಅಂತ ಹಿಂಗೆ ಇದ್ರೆ ಯಾವ್ದನ್ನ ಸ್ಕೂಲ್ಗೆ ಸಂಯುಕ್ತ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಇವಾಗ ನೋಡ್ಬೇಕು ಮೇಡಮ್. ಇವಾಗ BO ಸಾಹೇಬ್ರು, DDP ಸಾಹೇಬ್ರು ಆಗ ಹೇಳ್ಬಿಟ್ಟು ಹೋಗಿದ್ದಾರೆ. ಇವಾಗ ಇಲ್ಲಿ ಕಟ್ಟಡ ಕಟ್ಟಕ್ ಆಗ್ತಾ ಹೋದ್ರೆ ಯಾವ್ದನ್ನ ಇದು ಟ್ಯಾಗ್ ಮಾಡ್ತೀವಿ ಸ್ಕೂಲ್ಗೆ ಅಂತ ಹೇಳಿದ್ದಾರೆ BO ಸಾಹೇಬ್ರು, ಇದು DDP ಸಾಹೇಬ್ರು. ಮುಂದೆ ನೋಡ್ಬೇಕು ಮೇಡಮ್. ಸೊ ಹೇಳ್ಬಿಟ್ಟು ಹೋಗಿದ್ದಾರೆ, ಬಟ್ ಅದ್ ಆಗುತ್ತೋ ಇಲ್ವೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಈಗ. ಸರ್ ಇನ್ನು ಅಂದ್ರೆ ನನ್ನ ಒಂದು ಪ್ರಶ್ನೆ ಬರ್ತಾ ಇರುವಂತದ್ದು, ಈಗ ಜಾಮಿಯಾ ಮಸೀದ್ ಅಧೀನದಲ್ಲಿರುವಂತದ್ದು ಸರಿ, ಈಗ ಅವ್ರ ಜೊತೆಗೆ ಮಾತನಾಡಿ ಪರ್ಯಾಯ ವ್ಯವಸ್ಥೆನೋ ಅಥವಾ ಬೇರೆ ರೀತಿ ಮಾತುಕತೆ ಅದು ಮಾಡಬಹುದಲ್ವಾ? ಅವಕಾಶ ಇದ್ರು ಕೂಡ ಯಾಕೆ ಮಾಡ್ತಾ ಇಲ್ಲ ಇವರು? ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್, ಮಸೀದಿಯವರು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಇವಾಗ ಕಿಟಕಿ ಬಾಗ್ಲು ರೆಡಿ ಮಾಡಿ ಅವ್ರು ಇಕ್ಕಿದ್ದಾರೆ, 5 ವರ್ಷ ಆಗೈತೆ, ಇವಾಗವರೆಗೂ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ. ಅದು ಮಸೀದಿ ಕಮಿಟಿ ಅವ್ರದ್ದು ಏನೈತೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಅವರು ಕಟ್ಟೋದಿಲ್ಲ ಅಂತ ಹೇಳೋದಿಲ್ಲ, ನಾವು ಕಟ್ಸ್ಕೊಡ್ತೀವಿ ನಾವು ಅಂತ ಹೇಳ್ತಾರೆ ಮೇಡಮ್. ಸ್ಕೂಲ್ ಇರೋ ಜಾಗ ಸ್ಕೂಲ್ಗೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಅವರು ಯಾರು ಕಟ್ಕೊಡೋದಿಲ್ಲ ಅಂತ ಯಾರು ಹೇಳಿಲ್ಲ, ಮಸೀದಿ ಕಡೆಯೊಂದು ಹೇಳಿಲ್ಲ. ಇವಾಗ ನಮ್ಮ ಇದು BO ಸಾಹೇಬ್ರ ಕಡೆಯಿಂದಾನು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಡೆಯಿಂದಾನು ಅವರು ಏನು ಕಟ್ಕೊಡೋದಿಲ್ಲ ಶಾಲೆ ಅಂತ ಹೇಳಿಲ್ಲ ಮೇಡಮ್ ಯಾರು. ಶಾಲೆ ಕಟ್ಟೋಣ, ಇದು ಕ್ರಿಟಿಕಲ್ ಇದೆ ಅಲ್ಲ, ಇದು ಬಗೆಹರಿಸ್ಬಿಟ್ಟು ಪ್ರಾಬ್ಲಮ್ ಕಟ್ಸ್ಕೊಡೋಣ ಅಂತಾನೆ. ಅಲ್ಲ ಬರೀ ಕಟ್ಸ್ಕೊಳೋಣ ಅಂತ ಹಿಂಗೆ ಹೇಳ್ಬಿಟ್ರೆ 5 ವರ್ಷ ತಳ್ಳ ಆಗ್ಬಿಟ್ಟಿದೆ, ಇನ್ನು ಎಷ್ಟು ವರ್ಷ ಆದ್ಮೇಲೆ ಅಂತ ಮಾಡ್ಕೊಡ್ತಾರೆ? ಸರಿ, ಈಗ ಕಟ್ಟಲ್ಲ ಅಂತ ಹೇಳ್ತಿಲ್ಲ, ಬಟ್ ಕಟ್ತೀನಿ ಅಂತ ಅನ್ಬಿಟ್ಟು 15 ವರ್ಷ ಬಿಟ್ಕೊಂಡ್ ಕಟ್ಬಿಟ್ರೆ ಅದ್ ಯಾಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ? ನಮ್ಮ ಮಕ್ಳು ನಾವು ಹಂಗಾದ್ರೆ ಚಪ್ರದ ಕೆಳಗಡೆ ಪಾಠ ಕೇಳ್ಬಿಟ್ರೆ ಸುಮ್ನಿದ್ ಬಿಡ್ತಿದ್ವಾ ನೋಡ್ಕೊಂಡು? ಬರೀ ಅವ್ರ ಮಾತಲ್ಲಿ ಹೇಳ್ತಾ ಇದ್ದಾರೆ, ಯಾವ್ದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಎಸ್ ಸರ್, ಇಷ್ಟು ಧನ್ಯವಾದಗಳು ಇಷ್ಟು ಈಡನ್ಸ್ ಜೊತೆ ಮಾತನಾಡೋದಕ್ಕೆ. ಇನ್ನು ಅಲ್ಲಿನ ಶಾಲೆಯ ಶಿಕ್ಷಕರು ಕೂಡ ಮಾತನಾಡ್ತಾ ಇದ್ರು, ಅಂತರ್ಭಾಷಾ ಅಂದ್ರೆ ಏನು ಅಲ್ಲಿ ಶಿಕ್ಷಕರು ಕೂಡ ಆಗಿದ್ರು. ಅವ್ರು ಹೇಳ್ತಾ ಇದ್ರು 5 ವರ್ಷದಿಂದನೂ ಕೂಡ ಈ ಬಗ್ಗೆ ಬಹಳಷ್ಟು ಲೆಟರ್ ಅನ್ನ ಕೂಡ ಕೊಟ್ಟಿದೀವಿ, ಶಾಸಕರ ಗಮನಕ್ಕೆ ತಂದಿದೀವಿ, ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ. ಬಟ್ ಆದ್ರೆ ಅಲ್ಲಿ ಬರೀ ಮಾತಿನಲ್ಲಿ ಆಗ್ತಾ ಇದೆ ಹೊರತು ಮಾಡ್ಸೋಣ ಕಟ್ಟೋಣ ಇದೇ ರೀತಿಯಾಗಿ ಒಂದು
ಊಹಾಪೋಹ ಮಾತುಗಳು ಬರ್ತಾ ಇದೆ ಹೊರತು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರ್ತಿಲ್ಲ. ಬಟ್ ಆದ್ರೆ ಇತ್ತ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇರುವಂತದ್ದು. ಇನ್ನು ಶಿಕ್ಷಕರು ಒಂದು ಮಾತನ್ನ ಹೇಳ್ತಾ ಇದ್ರು, ಅವ್ರ ಮಕ್ಕಳಿಗೆ ಈ ರೀತಿ ಪರಿಸ್ಥಿತಿ ಉಂಟಾಗಿದ್ರೆ ಸುಮ್ಮನಾಗ್ತಾ ಇದ್ರ ಅಂತ. ನಮ್ಮ ಪ್ರಶ್ನೆ ಕೂಡ ಅದಾಗಿರುವಂತದ್ದು, ಈ ಅಧಿಕಾರಿಗಳ ಮಕ್ಕಳು, ಶಾಸಕರ ಮಕ್ಕಳು, ಮತ್ತೊಬ್ಬರ ಮಕ್ಕಳು ಏನಿದ್ದಾರೆ ಅವ್ರ ಮಕ್ಕಳು ಕೂಡ ಇದೇ ರೀತಿಯಾಗಿ ಒಂದು ಒಳಗಡೆ ಕುತ್ಕೊಂಡು ಪಾಠ ಕೇಳೋದು, ಬೀದಿಯಲ್ಲಿ ಆಟ ಪಾಠವನ್ನ ಕಲಿಯೋದು, ಈ ರೀತಿ ಆಗಿದ್ರೆ ಅವ್ರು ಸುಮ್ಮನೆ ಆಗ್ತಾ ಇದ್ರ? ಗೊತ್ತಾಗ್ತಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ನಮಸ್ತೆ, ನಾವು ಈಡೆನ್ಸ್ ವಾಹಿನಿಯಿಂದ ಮಾತಾಡ್ತಿರೋದು ಸರ್. ನಾವು ಈಡೆನ್ಸ್ ವಾಹಿನಿಯಿಂದ ಮಾತಾಡ್ತಿರೋದು ಸರ್. ಈಗ ಏನು ಶಿಡ್ಲಾಘಟ್ಟದಲ್ಲಿ ಬಾಲಕಿಯರ ಪ್ರಾಥಮಿಕ ಶಾಲೆ, ಉರ್ದು ಶಾಲೆ ಇರ್ಬೇಕು, ಈಗ ಆಲ್ರೆಡಿ ಆ ಬಗ್ಗೆ ಮಾಹಿತಿ. ಆ ಶಾಲೆ ಕಟ್ಟಡ ಇವತ್ತು ನಾಳೆ ಬೀಳೋ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಮಕ್ಕಳು ಆಚೆ ಪಾಠವನ್ನ ಕೇಳ್ತಾ ಇದ್ರೆ ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಗಮನಕ್ಕೆ ಬಂದ ಮೇಲೂ ಕೂಡ ಯಾಕೆ ಸರಿಪಡಿಸೋ ಕೆಲಸವನ್ನ ಮಾಡಿಲ್ಲ? ಅದು ವರ್ಕ್ಫೌಟ್ ಪ್ರಾಪರ್ಟಿ. ಒಂದು ಈಗಾಗ್ಲೇ ಅವರು ಮದ್ರಾಸದಲ್ಲೂ ಕೂಡ 3 ರೂಮ್ ತಗೊಂಡು ಅಲ್ಲೂ ಕೂಡ ಪಾಠ ಮಾಡ್ತಾ ಇದ್ದಾರೆ. ಏನ್ ಬಂದಿದೆ ನ್ಯೂಸ್, ಅದು ಇನ್ನು 2 ರೂಮ್ ಮಾತ್ರ ಇಲ್ಲಿದೆ. 2 ಮತ್ತೆ 3 5 ರೂಮ್ ಅನ್ನು ಕೂಡ ನಾವು ಬಳಕೆ ಮಾಡ್ತಾ ಇದೆ. ಕ್ಲಾಸ್ ರೂಮ್ಸ್ ಅಲ್ಲೇ ಪಾಠ ಮಾಡ್ತಾ ಇದೆ. ಮದ್ರಾಸದಲ್ಲಿ ಏರ್ಪಾಟ್ ಮಾಡ್ಸಿದೀವಿ ಅದು. ಯಾವ್ದು ಆಗಿಲ್ವಲ್ಲ? ಈಗಷ್ಟೇ ಮಾತನಾಡ್ತಾ ಇದ್ರು ಶಾಲಾ ಶಿಕ್ಷಕರು ಕೂಡ ಹೇಳ್ತಿದ್ರು, ನಮ್ಮ ವರದಿಗಾರರು ಕೂಡ ಹೋಗಿ ನೋಡ್ಕೊ ಬಂದಿದ್ದಾರೆ. ನೀವು ಭೇಟಿ ಕೊಟ್ಟಿದ್ದೀರಾ, ಬಟ್ ಹೇಳಿದಿರಾ ಅಂದ್ರೆ ಈಗ ನಮ್ಗೆ ಗೊತ್ತಾಯ್ತು ಅದು ಜಾಮಿಯಾ ಮಸೀದಿ ಅದಿಂದಲ್ಲಿರುವಂತ ಒಂದು ಪ್ಲೇಸ್. ಬಟ್ ಆದ್ರೆ ಅದನ್ನ ಹಂಗಿದೆ ಅಂತ ಬಿಟ್ರೆ ಮಕ್ಳು ಭವಿಷ್ಯ ಏನಾಗ್ಬೇಕು? ಏನಾದ್ರು ಮಾತುಕತೆ ಮಾಡೋದು ಅಥವಾ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಅಲ್ವಾ ಮಕ್ಳು ಪಾಠವನ್ನ ಕೇಳಲಿಕ್ಕೆ ಆಗೋದು? ಇವತ್ ನಮ್ಮ ಮಕ್ಳು ಕೂಡ ಆತರ ಕೇಳಿದ್ರೆ ಸುಮ್ನೆ ಮಾತುಕತೆ ಆಗಿದೆ. ಅವ್ರಿಗೂ ಕೂಡ ಹೇಳಿ ಕೋರ್ಕೊಂಡಿದೀವಿ. ನೀವು ಬಿಲ್ಡಿಂಗ್ ಕಟ್ಟಿ ಕೊಟ್ರೆ ನಾವು ರೆಂಟ್ ಕೊಡ್ತೀವಿ ಅಂತಾನು ಕೂಡ ಹೇಳಿದೀವಿ. ಇಲ್ಲ ಪ್ರಾಪರ್ಟಿನಾದ್ರು ನಮಗೆ ಬಿಟ್ಕೊಡಿ ಅಂತಾನು ಕೂಡ ರಿಕ್ವೆಸ್ಟ್ ಮಾಡಿದೀವಿ. ಆಯ್ತು, ಪರಿಶೀಲಿಸ್ತೀವಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಂತ ಹೇಳಿದ್ದಾರೆ. ಸರಿ, ಇನ್ ಎಷ್ಟು ದಿನಗಳಾಗ್ಬಹುದು ಹಂಗಾದ್ರೆ ಈ ಸಮಸ್ಯೆನ ಪರಿಹರಿಸಲಿಕ್ಕೆ? ಈಗ ಆಲ್ರೆಡಿ 5 ವರ್ಷ ಕಳೆದು ಹೋಗ್ಬಿಟ್ಟಿದೆ. ಈ ತಿಂಗಳೊಳಗೆ ಏರ್ಪಾಟ್ ಮಾಡಿಸ್ತೀವಿ ಯಾವ್ದಾರು ಒಂದು ಇದನ್ನ. ಸರ್, ನಂಬ್ಕೋಬಹುದಾ ನಿಮ್ ಮಾತನ್ನ ಸರಿಪಡಿಸ್ತೀರಾ ಅಂತ? ಯಾಕಂದ್ರೆ ಮಕ್ಳು ಪರಿಸ್ಥಿತಿ ನೋಡ್ಲಿಕ್ಕೆ ಆಗ್ತಿಲ್ಲ ನಮ್ ಕೈಲಿ. ನಮಗೂ ಅದು ಕನ್ಸರ್ನ್ ಇದೆ. ಹಾಗಾಗಿನೇ ಈಗ ಮದ್ರಾಸಾದಲ್ಲಿ 3 ರೂಮ್ ಅನ್ನ ಅವರೇ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಕಳೆದ 2 ವರ್ಷದಿಂದಲೂ ಕೂಡ ಮದ್ರಾಸಾದಲ್ಲಿ 3 ರೂಮ್ ಅನ್ನು ಕೂಡ ಬಳಕೆ ಮಾಡ್ಕೊಂತಾ ಇದೆ. ಮತ್ತೆ ಇಲ್ಲಿ 2 ರೂಮ್ ಅನ್ನು ಮಾಡ್ತಾ ಇದೆ. ಏನು ಅಂದ್ರೆ ಮಧ್ಯಾಹ್ನ ಆ ಕಡೆ ಮದ್ರಾಸಾದಲ್ಲಿದ್ದವರು ಮಧ್ಯಾಹ್ನ ಊಟಕ್ಕೆ ಬಂದಾಗ ನೀವು ಏನ್ ಚಪ್ರ ಐತದು ಊಟದ ಕಟ್ಟೆ ಅದು, ಅಲ್ಲಿ ಬಂದಾಗ ಒಂದು 5-10 ನಿಮಿಷ ಅಲ್ಲಿ ಸ್ಪೆಂಡ್ ಮಾಡಿ ಹೋಗ್ತಕ್ಕಂಥದ್ದು ಆಗ್ತಾ ಇದೆ ಅಷ್ಟೇ. ಇಲ್ಲ ಸರ್, ಅಲ್ಲಿ ಪಾಠವನ್ನ ಕೇಳ್ತಾರೆ. ನಮ್ಮ ವರದಿಗಾರರು ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಈಗ ಆಗ್ಲೇ ಮದ್ರಾಸದಲ್ಲೂ ಕೂಡ ಹೇಳಿ ಮದ್ರಾಸದಲ್ಲೂ ಕೂಡ ಪಾಠಗಳ ವ್ಯವಸ್ಥೆ ಆಗ್ತಾ ಇದೆ. ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕೊಡ್ತೀರಾ? ಪರಿಹಾರ ಅಂತೂ ಬೇಕು, ಶಾಶ್ವತ. ಎಸ್, ಖಂಡಿತವಾಗ್ಲೂ ಅದು ಕೂಡ ನಮ್ಮ ಆಗ್ರಹ ಆಗಿರುವಂತದ್ದು. ಶಾಶ್ವತ. ಈಗಾಗ್ಲೇ ಹಿಂದೆ ಇದ್ದಾಗ ಸಿಇಒ ಮೇಡಮ್ ಇದ್ರು 2018 ಅಲ್ಲಿ, ಫೌಜಿಯಾ ಅಂತ, ಅವರು ಈ ಬಗ್ಗೆ ಸಾಕಷ್ಟು ಇದ್ ಮಾಡಿದ್ರು. ಅದು ಕೂಡ ಒಂದು 40 ಲಕ್ಷ ರಿಲೀಸ್ ಮಾಡಕ್ಕೂ ಕೂಡ ಅವ್ರು ರೆಡಿ ಆಗಿದ್ರು. ಬಟ್ ಏನು ಅಂದ್ರೆ ವರ್ಕ್ ಪ್ರಾಪರ್ಟಿದು ಆ ಟೈಮಲ್ಲಿ ಆಗ್ಲಿಲ್ಲ ಅವ್ರು. ಸೊ ಹಾಗಾಗಿ ಈಗ ಇನ್ನೊಂದ್ ರೌಂಡ್ ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇಟ್ಟು ಡಿಸಿಷನ್ ತಗೊಂತೀವಿ ಅಂತ ಹೇಳಿದ್ದಾರೆ. ಲೋಕಲ್ ಬಾಡಿ ಮದ್ರಾಸ ಮಸೀದಿ ಅವರು. ಸೊ ಅವ್ರನ್ನ ಇದ್ ಮಾಡ್ತಾ ಇದೀವಿ, ಅಪ್ರೋಚ್ ಮಾಡಿದೀವಿ. ಸಾಧ್ಯವಾದಷ್ಟು ಇದಕ್ಕೆ ಬೇಗ ಶಾಶ್ವತ ಪರಿಹಾರವನ್ನ ಕಂಡುಹಿಡಿಯೋ ಪ್ರಯತ್ನ ಮಾಡಿ. ಎಸ್ ಸರ್, ನಮ್ಮ ಆಗ್ರಹ ಕೂಡ ಆಗಿರುವಂತದ್ದು. ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಡ್ತೀವಿ, ನೀವು ಶಾಶ್ವತ ಪರಿಹಾರ ಕೊಡ್ತೀರಾ ಅಂತ. ಧನ್ಯವಾದಗಳು ಸರ್ ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಅಲ್ಲಿನ ಬಿಒ ಆದಂತ ನರೇಂದ್ರ ಬಾಬು ಕೂಡ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು. ಈಗಷ್ಟೇ ಅವರು ಅಂದ್ರೆ ಹೇಳ್ತಾ ಇದ್ರು, ಅದು ಏನು ಒಂದು ಜಾಮಿಯಾ ಮಸೀದಿ ಅಧೀನದಲ್ಲಿರುವಂತಹ ಸ್ಥಳ ಕೂಡ ಆಗಿದೆ. ಈಗ ಆಲ್ರೆಡಿ ಮಾತನಾಡಿ ಹೇಳಿದೀವಿ. ನೆಕ್ಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಅದ್ರ ಬಗ್ಗೆ ಇಡುವಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಇದಕ್ಕೆ ಒಂದು
ಶಾಶ್ವತ ಪರಿಹಾರವನ್ನ ಕೂಡ ಕೊಡಿಸ್ತೀವಿ, ನಮ್ಮ ಕರ್ತವ್ಯ ಕೂಡ ಅದೇ ಆಗಿದೆ ಅಂತ ಹೇಳಿದ್ರು. ಬಟ್ 5 ವರ್ಷ ಬೇಕಾಗಿರ್ಲಿಲ್ಲ ಈ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ, ಅಂದ್ರೆ ನಿರ್ವಹಿಸ್ಲಿಕ್ಕೆ. ಬಟ್ ಇವತ್ತು ಈ ರೀತಿ ಪರಿಸ್ಥಿತಿ ಉಂಟಾಗಿರುವಂತದ್ದು. ಸೊ ಕಾದು ನೋಡೋಣ. ಈಗ ನರೇಂದ್ರ ಬಾಬು ಅವರು BO ಅವರು ಹೇಳಿದ್ದಾರೆ, ಈಡೇನ್ಸ್ ವಾಹಿನಿ ಜೊತೆ ಮಾತನಾಡ್ತಾ ಆ ಸರಿಪಡಿಸೋ ಕೆಲಸವನ್ನ ಮಾಡ್ತೀವಿ, ಶಾಶ್ವತ ಪರಿಹಾರವನ್ನ ಕೊಡಿಸೋ ಕೆಲಸವನ್ನ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಸೊ ಕಾದು ನೋಡ್ಬೇಕಿದೆ. ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅಶೋಕ್ ರಸ್ತೆ. ಈ ಶಾಲೆ 87 ಮಕ್ಕಳಿದ್ದಾರೆ, 1ರಿಂದ 7ನೇ ತರಗತಿವರೆಗೂ. 2 ಕಡೆ ಶಾಲೆ ನಡೀತಾ ಇದೆ. 2 ಕಡೆಯೂ ಕೂಡ ನಮ್ಮ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ಇಲ್ಲ. ಇದು ವಕ್ಫ್ ಬೋರ್ಡು ಮತ್ತು ಮದ್ರಾಸಾಗೆ ಸೇರಿರುವಂತಹ ಶಾಲಿನ ಇದರಲ್ಲಿ ರೂಮ್ಗಳಲ್ಲಿ ಹಿಂದಿನಿಂದಲೂ ಕೂಡ ನಾವು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ನೀವು ಹೇಳಿದ ಹಾಗೆ ಕಳೆದ 5 ವರ್ಷದಲ್ಲಿ ಇಲ್ಲಿ ಇದೇ ವರ್ಕ್ ಬೋರ್ಡ್ಗೆ ಸಂಬಂಧಿಸಿದ ಈ ಪ್ರೆಮಿಸಲ್ಲಿರುವಂಥ ರೂಮ್ಗಳು ಬಿದ್ದೋಗಿರೋದು ಸಹಜ. ಆದರೆ ನಮ್ಮಲ್ಲಿ ಕೆಲವು ಸ್ಕೀಮ್ಗಳಲ್ಲಿ ಹಣ, ವಿವೇಕ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಸ್ಕೀಮಲ್ಲಾಗಿರ್ಬೋದು, ಕೊಠಡಿಗಳು ಕಟ್ಟಲಿಕ್ಕೆ ದುಡ್ಡು ಬಂದರೂ ಕೂಡ ಶಾಲೆ ನಿವೇಶನ ನಮ್ಮ ಆಸ್ತಿ ಅಲ್ಲಾದ್ರಿಂದ ಆದರೆ ಆಗಲಿಲ್ಲ ಅಂದರೆ ಅಲ್ಲಿ ಕಟ್ಟಲಿಕ್ಕೆ ಬರೋದಿಲ್ಲ. ಸೊ ಲಾಸ್ಟ್ 2 years ಬ್ಯಾಕು ಒಬ್ಬೊಬ್ಬ ಶಾಸಕರಿಗೆ 20 ರೂಮ್ಗಳನ್ನು ವಿವೇಕ ರೂಮ್ಗಳಲ್ಲಿ ಕೊಟ್ವಿ. ಆಗ ಈ ಶಾಲೆಯನ್ನು ನಾವು ತಗೊಳ್ಳಿಕ್ಕೆ ನೋಡಿದಾಗ ಇದು ನಮ್ಮ ಶಾಲೆಯ ಇಲಾಖೆ ಹೆಸರು ಇಲ್ಲಾದ್ರಿಂದ ಇಲ್ಲಿ ಕಟ್ಟಲಿಕ್ಕೆ ಕೊಡ್ಲಿಕ್ಕೆ ಬರಲಿಲ್ಲ. ಸೊ ಇಲ್ಲಿರುವಂಥ ವ್ಯವಸ್ಥೆಯನ್ನೇ ನಾವು ಒಕ್ಕೂಡು ಸಹಕಾರ ತೆಗೆದುಕೊಂಡು ಅಭಿವೃದ್ಧಿಪಡಿಸಿ ನಾವು ತಕ್ಷಣಕ್ಕೆ ಶಾಲೆ ನಡೆಸ್ತಾ ಇದ್ದೀವಿ. ಇಲ್ಲಿ ಮೂಲಭೂತ ಸೌಕರ್ಯ ಸ್ವಲ್ಪ ಕಡಿಮೆ ಇದೆ. ಆ ಮೂಲಭೂತ ಸೌಕರ್ಯಕ್ಕೂ ಇಲಾಖೆಯಿಂದ ಏನು ಸಮಸ್ಯೆ ಇಲ್ಲ. ನರೇಗಾ ಯೋಜನೆಯಲ್ಲಿ 5.2 ಲಕ್ಷಕ್ಕೆ ಟಾಯ್ಲೆಟ್ಗೂ ಕೂಡ ಅವಕಾಶ ಇದೆ. ಆ ಟಾಯ್ಲೆಟ್ ಕಟ್ಟಲಿಕ್ಕೂ ಕೂಡ ಇಲ್ಲಿ ನಮ್ಮ ಆಸ್ತಿ ಅಲ್ಲಾದ್ರಿಂದ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ನಾವು ಮದ್ರಸಾ ಸಮಿತಿ ಮತ್ತು ವಕ್ಫ್ ಬೋರ್ಡ್ ಸಮಿತಿಯವರ ಜೊತೆ ಸೇರಿಕೊಂಡು ಇಲ್ಲಿ ಏನು ಮೂಲಭೂತ ಸೌಕರ್ಯ ಇದೆ ಅದನ್ನ ಅಚ್ಚುಕಟ್ಟು ಮಾಡಿಕೊಂಡು ಮಕ್ಕಳಿಗೆ ಇದು ಶಿಕ್ಷಣ ಇಲಾಖೆಗೆ ಟ್ರಾನ್ಸ್ಫರ್ ಬದಲಾವಣೆ ಮಾಡಿಕೊಡಕ್ಕೆ ಏನಾದರೂ ನೀವು ಸಹಕಾರ ಕೋರ್ತೀರಾ? ಸರ್, ನಾವು ಆವಾಗಲೇ ಮಸೀದಿಗ ಮತ್ತೆ ಎಷ್ಟೋ ಸಲ ಹೇಳಿದ್ದೀವಿ. ಆದರೆ ಅವರು ಕಿತ್ಲಾಡ್ಕೊಂಡು ನಾನು ಪ್ರೆಸಿಡೆಂಟ್ ನಾನು ಪೀರಿಯಡ್ ಮಾಡಿದ್ರೆ ಏನು ಆಗ್ತದೆ ಅಂತ ಅವರು ಈ ಹೊಸಬ್ರು ಬಂದಾಗ ಅವ್ರ ಪೀರಿಯಡ್ ಏನಾಗ್ತದೆ ಅವರವರೇ ಕಿತ್ಲಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಆದರೆ ಇವರು ಯಾರು ಈ ಮಸೀದಿಯವರು ಇದಕ್ಕೆ ಕಿವಿಯಾಗಿ ಹಾಕ್ಕೊತಾ ಇಲ್ಲ. ಸರ್, ಮಕ್ಕಳು ನೋಡಿ ಸರ್, ನೀವೇ ನೋಡಿ ಹೆಂಗೆ ಇಲ್ಲಿ ಕೂತ್ಕೊಂಡು ಪಾಠ ಹೇಳ್ತಾ ಇದ್ದಾರೆ, ಹೆಂಗೆ ಕೇಳ್ತಾ ಇದ್ದಾರೆ. ಮಳೆ ಬಂದರೆ ಎಲ್ಲಿ ಹೋಗ್ಬೇಕು ಅವ್ರ ಮಕ್ಕಳು? ಅಕಸ್ಮಾತ್ ಏನಾನ ಅಲ್ಲಿಂದ ಹುಳ ಅದು ಇದು ಬಂದು ಮಕ್ಳಿಗೆ ಏನಾನ ಹೆಚ್ಚು ಕಡಿಮೆ ಮಾತ್ರ ಯಾರು ಮಸೀದಿಯವ್ರು ಜವಾಬ್ದಾರಿ ಇರ್ತಾರೆ ಸರ್. ಅದೇ ಮಸೀದಿಯವರು ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಅದು ಮುಂದೆ ಅವರು ನಿರ್ಧಾರ ತಗೊಳ್ಬೇಕು ಸರ್. ನಾವೇ ಹೇಳಿ ನಿರ್ಧಾರ ಮಾಡೋಕ್ಕಾಗಲ್ಲ. ಏನಿದೆ, ಮಕ್ಕಳು ಓದ್ತಾ ಇದ್ದಾರೆ. ಇವಾಗ ಇಲ್ಲಿ ಕಟ್ಟಡ ಕಟ್ಟೋವರೆಗೂ ನಮ್ಮ BO ಅವರು ಹೊಸ ಅಲ್ಲಿ ಬಿಲ್ಡಿಂಗ್ ಇದೆಯಲ್ಲ ಸರ್, ಅಲ್ಲಿ ಕೊಳ್ಳಿ ಮಕ್ಕಳಿಗೆ ಜಾಗ ಪರ್ಯಾಯ ವ್ಯವಸ್ಥೆ ಅಲ್ಲ. ಇಷ್ಟು ವರ್ಷಗಳಾಯ್ತಲ್ಲ ಇಲ್ಲಿ ಬಿಲ್ಡಿಂಗ್ ಆಗಿ. ಆ ಬಿಲ್ಡಿಂಗ್ ಎಲ್ಲ ಆಮೇಲೆ ಲ್ಯಾಂಡ್ ಬೇರೆ, ಇದು ಏನು ವಕ್ಫ್ ಬೋರ್ಡ್ ಸಂಬಂಧಪಟ್ಟಂತ ಲ್ಯಾಂಡ್. ಇದು ಆ ವಕ್ಫ್ ಬೋರ್ಡ್ ಸಂಬಂಧಪಟ್ಟಂತ ಲ್ಯಾಂಡ್ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡದೆ ತಾನೆ ಅವ್ರು ಗೌರ್ಮೆಂಟ್ ಏನಾದ್ರು ಬಿಲ್ಡಿಂಗ್ ಕಟ್ಟಂತ ವ್ಯವಸ್ಥೆ ಏನಾದ್ರು ಮಾಡ್ತಾರೆ? ನಿಜ ಸರ್, ನಾವು ಮೊನ್ನೆ ನೋಡಿದ್ದು ಅಷ್ಟೇ. ನಾವು ಇಲ್ಲಿ ಏನಕ್ಕೋ ಕೆಲ್ಸಕ್ಕೆ ಬಂದಿದ್ದು, ಸೈಬರ್ಗೆ ಬಂದಿದ್ದು. ಅಲ್ಲಿ ನೋಡಿದಾಗ ಮಕ್ಕಳು ಇಲ್ಲಿ ಬಿಸಿಲಾಗ ಒದ್ಲಾಡ್ತಾ ಇದ್ರು ಪಾಪ. ಆದ್ಮೇಲೆ ಮೇಲೆ ಬಿಸಿಲು, ಪೇಪರು ಬಿಸಿಗೆ ಮಕ್ಕಳೆಲ್ಲ ಒಂಥರ ಆಗ್ತಾ ಇದ್ರು. ನಮಗೆ ನೋಡಿ ಒಂಥರ ಆಶ್ಚರ್ಯ ಆಗುತ್ತೆ. ಆವಾಗ ನಿಮಗೆಲ್ಲ ಮಾಧ್ಯಮವ್ರಿಗೆ ಹೇಳಿ ನಮ್ಮ ಪೇಪರ್ಗೆ ಪೇಪರ್ಗೆಲ್ಲ ಹಾಕಿದ ಮೇಲೆ ಇವರೆಲ್ಲ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಮೊದಲು ಇವ್ರಿಗೆ ಯಾರಿಗೂ ಗಮನ ಇರಲಿಲ್ಲ ಸರ್. ಇವ್ರಿಗೆ ಇದು ಶಿಕ್ಷಣ ಇಲಾಖೆಗೆ ಟ್ರಾನ್ಸ್ಫರ್ ಬದಲಾವಣೆ ಮಾಡಿಕೊಡಕ್ಕೆ ಏನಾದರೂ ನೀವು ಸಹಕಾರ ಕೋರ್ತೀರಾ? ಸರ್, ನಾವು ಆವಾಗಲೇ ಮಸೀದಿಗ ಮತ್ತೆ ಎಷ್ಟೋ ಸಲ ಹೇಳಿದ್ದೀವಿ. ಆದರೆ ಅವರು ಗೌರ್ಮೆಂಟ್ ಬಿಲ್ಡಿಂಗ್ ಅರೇಂಜ್ ಮಾಡ್ಕೊಳ್ಳಿ, ಆಮೇಲೆ ಕೂತ್ಕೊಂಡು ದೊಡ್ಡವ್ರು ಏನ್ ಹೇಳ್ತಾರೆ ಅದು ಆ ತರ ಮಾಡಲ್ಲ. ಯಾಕಂದ್ರೆ ಫಸ್ಟ್ ನಾವು ಲ್ಯಾಂಡ್ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿದಾಗ ಅವರು ಬಿಲ್ಡಿಂಗ್ ಕಟ್ಟಂತ ವ್ಯವಸ್ಥೆ ಮಾಡ್ತಾರೆ. ಮಾತಾಡ್ಬೇಕು. ಇವಾಗ ಇದು ಪ್ರಾಪರ್ಟಿ ಒಬ್ಬರದಲ್ಲ, ಇದು ಗೌರ್ಮೆಂಟ್ ಪ್ರಾಪರ್ಟಿ. ಇದು ಮಸೀದಿ ಅವ್ರಿಗೆ ಕೂತ್ಕೊಂಡೇ ಮಾತಾಡ್ಬೇಕು. ಅವ್ರಿಗೆ ಗೌರ್ಮೆಂಟ್ ಇಂದ ಅನುಕೂಲ ಮಾಡ್ಕೊಡ್ಬೇಕು. ಇವಾಗ ಏನ್ ಈ ಪೇರೆಂಟ್ಸ್ ಮಕ್ಕಳಿದ್ದಾರೆ, ಸ್ಟ್ರೆಂತ್ ಜಾಸ್ತಿ ಇದೆ, ಓದ್ತಾ ಇದಾರೆ ಮಕ್ಕಳು. ಗೌರ್ಮೆಂಟ್ ಸ್ಕೂಲ್ ಅಂದ್ರೂ
ಪ್ರತಿ ಮಕ್ಕಳು ಬರ್ತಾ ಇದಾರೆ. ಅದೇ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಚೆನ್ನಾಗಿದೆ ಮಕ್ಕಳು- ವಿದ್ಯಾಭ್ಯಾಸ. ಅಲ್ಲ ಇವಾಗ ವಿದ್ಯಾಭ್ಯಾಸನೂ ಕರೆಕ್ಟ್ ಚೆನ್ನಾಗಿದೆ. ಆಮೇಲೆ ಸರ್ಕಾರಿ ಶಾಲೆ ಅದಕ್ಕೆ ಆಗಿರೋದ್ರಿಂದ ಇವಾಗ ಅರೇಂಜ್ ಮಾಡಿ ಕೊಳ್ಳಿ ಬಿಲ್ಡಿಂಗು, ಆಮೇಲೆ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡಿ ಒಂದು ಕಡೆ